ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಶಿವಾನಂದ್ ವಿ ಮಾಸ್ಮರ್ಡಿ 8073469791. ನಾವು ಹೋರಾಟವನ್ನ ಇವತ್ತು ಮಾಡುವಂತ ಪರಿಸ್ಥಿತಿ ನಮ್ಗೆ ಬಂದೈತಿ. ಯಾವುದಕ್ಕೂ ನಮಗೇನು ಯಾರು ನಮಸ್ಕಾರ ವೀಕ್ಷಕರೇ, ಇಂದು ನಡೆದ ಬೆಳಗಾವಿಯ ಕನ್ನಡ ಭವನದಲ್ಲಿ ರೈತರ ಪತ್ರಿಕಾ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಮಹಂತೇಶ್ ವಿ ಕಮತ್ ಇವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಹಾಗೂ ಸಕ್ಕರೆ ಸಚಿವರಿಗೆ ಕಬ್ಬಿನ ಬಾಕಿ ಬಿಲ್ ಪಾವತಿ ಮಾಡದೇ ಇರುವುದಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಇವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ತಕ್ಷಣ ಬಾಕಿ ಬಿಲ್ ಪಾವತಿ ಮಾಡದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದ ಅಶೋಕ್ ಕಳಸನ್ನವರು ಹಾಗೂ ಇನ್ನಿತರ ಎಲ್ಲ ರೈತ ಮುಖಂಡರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೇಶ ತಾವೆಲ್ಲ ನೋಡಿರ್ಬೋದು, ಈಗ ಸುಮಾರು 4 ತಿಂಗಳ ಕಳೆದು ಹೋದ್ರು ಕೂಡ ಕಬ್ಬಿನ ಬಿಲ್ಲನ್ನ ಅರ್ಧ ಮಾತ್ರ ಹಾಕಿದಾವ ಫ್ಯಾಕ್ಟ್ರಿಗಳು, ಅರ್ಧ ಕೂಡ ಹಾಕಿಲ್ಲ. ಈಗ ಸರಿಸುಮಾರು 3500 ಕೋಟಿಯಷ್ಟು ರಾಜ್ಯಾದ್ಯಂತ ಫ್ಯಾಕ್ಟ್ರಿಗಳು ಕೊಡುವಂತದ್ದು ಬಾಕಿ ಇಟ್ಕೊಂಡಿದ್ದಾವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ನಾವು ಶುಗರ್ ಕೇನ್ ಕಮಿಷನರ್ಗೂ ಮನವಿಯನ್ನ ಕೊಟ್ಟಿವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೇವೆ. ಯಾರು ಕೂಡ ಕೇರೆ ಮಾಡ್ತಾ ಇಲ್ಲ. ಯಾಕೆ ಹಿಂಗ ಆಗತ್ತಪ್ಪ ಅಂದ್ರ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾಚಿಕೆ ಬರ್ಬೇಕು. ಯಾಕಂದ್ರ 12 ತಿಂಗಳು ಕಷ್ಟಪಟ್ಟು ಬೆಳೆದಂತ ರೈತ ಸಾಯುವಂತ ಸ್ಥಿತಿಯಲ್ಲಿದ್ದಾಗ ಕೂಡ ಇವ್ರು ಯಾವ್ದನ್ನು ನೋಡ್ತೆ ನಾಚಿಕಿಲ್ಲದಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂತ ಹೇಳಕ್ ಬಯಸ್ತೇನೆ ನಾನು. ಯಾಕಂದ್ರೆ ಇಷ್ಟು ಸಮಸ್ಯೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ಆಳುಗಳಿಗೆ ಕೊಡಬೇಕು, ಗೊಬ್ಬರ, ಬೀಜ, ಲಾಗವಾಡ, ಮಕ್ಕಳ ಮದುವೆ, ಶಾಲೆ ಮಕ್ಕಳ ಫೀಸ್, ಇವ್ರ ಗತೆ ನಮ್ಗೆ ಯಾವ್ದು ಬರಲ್ಲ. ನಾವು ಕೊಟ್ಟಂತ ಹಣದಲ್ಲಿ ಇವರು ಆಡಳಿತವನ್ನ ಮಾಡೋದು, ರಾಜಕಾರಣಿಗಳು ಪಗಾರ ತಗೊಳ್ಳೋದು. ಇವತ್ತು ರೈತರ 12 ತಿಂಗಳು ಬೆಳೆದಂತ, ತಾನು ಕಷ್ಟಪಟ್ಟು ಬೆಳೆದಂತ ಇವತ್ತು ಕಬ್ಬನ್ನ ಫ್ಯಾಕ್ಟ್ರಿ 4 ತಿಂಗಳಾದ್ರೂ ಕೂಡ ಬಿಲ್ ಹಾಕೋದಿಲ್ಲ ಅಂದ್ರೆ ನಾನು ಒತ್ತಾಯ ಏನಪ್ಪಾ ಅಂತಂದ್ರೆ ಇದೇ ರೀತಿ ತಾವು ಮುಂದುವರಿಸಿದ್ರೆ ಆದ್ರೆ ಉಗ್ರವಾದ ಹೋರಾಟವನ್ನ ಜಿಲ್ಲಾಧಿಕಾರಿ ಆಫೀಸು ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸ್ ಮುಂದೆ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನ ಕೊಡಕ್ ಬಯಸ್ತೇವೆ ನಾವು. ಮಹಂತೇಶ್ ಕಮತ್ ಅಂತೇಳಿ ಭಾರತೀಯ ಕೃಷಿಕ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು.